ಶ್ರೀ ಪಂಚಮುಖಿ ಗಣೇಶ ಹಾಗೂ ಉದ್ಭವ ಆದಿಶೇಷ ಈ ದೇವಾಲಯದಲ್ಲಿದ್ದೀವಿ. ಈಶ್ವರನ 5 ಮುಖ ಇರೋದು, ತೋರಿಸೋದು ಲಿಂಗರೂಪಿ ತೋರಿಸ್ತಾರೆ. ಆ ಶಕ್ತಿ ಉಳ್ಳ ಗಣಪತಿ ಇದು. ಹಾಗಾಗಿ ಸಿಂಹ ವಾಹನ ಕೊಟ್ಟಿದ್ದು, ಪವರ್ಫುಲ್ ಗಣಪತಿ ಅಂತ ಹೇಳ್ತಾರೆ ಅದಕ್ಕೆ. ಎಷ್ಟೋ ಕಷ್ಟ ಸಮಯಗಳಲ್ಲಿ ಹಲವಾರು ರೂಪಗಳಲ್ಲಿ ನನಗೆ ಭಗವಂತ ಕಾಣಿಸ್ಕೊಂಡಿದ್ದಾನೆ. ಚಂದ್ರಿಗೆ ಆರೋಗ್ಯದ ಸಮಸ್ಯೆ ಆಗಿ ಅವರು ನಮ್ಮ ಕೈ ಬಿಟ್ಟೇ ಹೋಗ್ತಾರೆ ಅಂತ ಡಾಕ್ಟ್ರು ಹೇಳಿದಂಥ ಒಂದು ಪ್ರಸಂಗ ಬಂತು. ಅಂಥ ಸಮಯದಲ್ಲಿ ಅದ್ಭುತವಾದ ಕಲಾವಿದರು ವಿಷ್ಣುವರ್ಧನ್ ಸರ್ ಅವರ ರೂಪದಲ್ಲಿ ನಮ್ಮನ್ನು ಕಾಪಾಡಿದ್ರು ಭಗವಂತ. ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಿ ಕಾಣುವಂತಹ ದೈವ ಅಂತ ಹೇಳಿದ್ರೆ ಒಂದು ನಾಗಪ್ಪ. ಇವತ್ತು ಕೂಡ ಬೆಳಗ್ಗೆ ಮರಿಗಳು ದೊಡ್ಡದು ಎಲ್ಲ ಬರ್ತಾ ಇರ್ತವೆ. ಹಾಗಾಗಿ ಅವನ ಜಾಗಕ್ಕೆ ಅವನು ಬರುವಂತಹದ್ದು ವಿಶೇಷ ಏನಿಲ್ಲ. ಶರಣು ಸಿದ್ಧಿ ವಿನಾಯಕ, ಶರಣು ವೇದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು. ಹಾಯ್, ಹೆಲ್ಲೋ, ನಮಸ್ಕಾರ. ಶಿವನ ಸುಪುತ್ರ ಗಣೇಶ, ಶಿವನ ಮಾಲೆ ಆದಿಶೇಷ. ಇವತ್ತು ನಾವು ಹನುಮಂತನಗರದ ಸಮೂಹ ದೇವಾಲಯಗಳಾದಂಥ ಶ್ರೀ ಪಂಚಮುಖಿ ಗಣೇಶ ಹಾಗೂ ಉದ್ಭವ ಆದಿಶೇಷ ಈ ದೇವಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಈ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಪಾಳಂದೆ ವಿಷ್ಣು ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನನಗೆ ಇದು ಒಂಥರ ತುಂಬ ಕುತೂಹಲಕಾರಿ ಆದಂಥ ಒಂದು ಅಂಶ, ಅಂದರೆ ಇದನ್ನು ಕೇಳಲೇಬೇಕು ಫಸ್ಟು ನಿಮ್ಮನ್ನ ಅಂತ. ಈ ಪಂಚಮುಖಿ ಗಣಪತಿಗೆ ಸಿಂಹವಾಹನ ಅಂತ ಯಾಕೆ ಕರೀತಾರೆ? ಒಂದು ಗಣೇಶ ಪುರಾಣದಲ್ಲಿ ಹೇಳಿದೆ, ಗಣಪತಿದು 32 ಅವತಾರ ಇದೆ. 32? ಹೌದು, 32 ಅವತಾರದಲ್ಲಿ ಇದು ಒಂದು ಅವತಾರ, ಒಂದು ಸಣ್ಣ ಅವತಾರ ಇದು. ಇದರಲ್ಲಿ ಈ ಅವತಾರದಲ್ಲಿ ಶಂಖಾಸುರನ ವಧೆಗೋಸ್ಕರ ಪಾರ್ವತಿ ತನ್ನ ವಾಹನವನ್ನು ಗಣಪತಿ ಕೊಟ್ಟಿರುವಂತಹದ್ದು. ಆವಾಗ ಸಿಂಹವಾಹನ ಆಯ್ತದ್ದು ಪಂಚಮುಖಿ. ಪಾರ್ವತಿಯ ವಾಹನವನ್ನ ಮಗನಿಗೆ ಕೊಟ್ಟಿದ್ದು ಆ ಅವತಾರದಲ್ಲಿ ಮಾತ್ರ. ಈ ಪಂಚಮುಖಿ ಗಣೇಶನ ದೇವಸ್ಥಾನ ಪ್ರಾರಂಭ ಆಗಿದ್ದು ಹೇಗೆ? ಇದು 8/5/1924ನೇ ಇಸ್ವಿ ಶಂಕರ ಜಯಂತಿಯಿಂದ, ವೈಶಾಖ ಶುದ್ಧ ಪಂಚಮಿ ಅಂತ ಹೇಳ್ತಾರೆ, ಶಂಕರ ಜಯಂತಿ ದಿವಸ ಪ್ರತಿಷ್ಠಾಪನೆ ಮಾಡಿದರು. ಮದ್ರಾಸ್ನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳು ಅಂತ. ಅವರು ಅಖಿಲ ಕರ್ನಾಟಕ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದರು. ಅವರು ಸಿದ್ಧಾಂತಿಗಳಾಗಿದ್ದರು. ಅವರು ಅವರ 60ನೇ ವರ್ಷದ ಹುಟ್ಟಿದಬ್ಬ ನೆನಪಿಗೋಸ್ಕರ ಈ ದೇವಸ್ಥಾನವನ್ನು ಪ್ರತಿಷ್ಠೆ ಮಾಡಿದರು. ಅವರ 60ನೇ ವರ್ಷದ. ಹೌದು, ಅಂದರೆ ಡೇಟು 8/5/24. 1924. ಹೌದು, ವಿಘ್ನ ನಿವಾರಕ ಅವನು. ಅದರಲ್ಲೂ ವಿಶೇಷ ಪಂಚಮುಖಿ ಇದು. ಪಂಚಮುಖಿ ಅಂತ ಹೇಳಿದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ. ಈಶ್ವರನ 5 ಮುಖ, ಈಶ್ವರನ 5 ಮುಖ ಇರೋದು, ತೋರಿಸೋದು ಲಿಂಗರೂಪಿ ತೋರಿಸ್ತಾರೆ. ಆ ಶಕ್ತಿ ಉಳ್ಳ ಗಣಪತಿ ಇದು. ರುದ್ರ ಸ್ವರೂಪಿ ಶಿವನ ಶಕ್ತಿ ಉಳ್ಳ ಗಣಪತಿ, ಅದು ವಿಶೇಷ ಅವತಾರ. ಹಾಗಾಗಿ ಸಿಂಹ ವಾಹನ ಕೊಟ್ಟಿದ್ದು, ಪವರ್ಫುಲ್ ಗಣಪತಿ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಪದ್ಧತಿ ಏನಾದರೂ ಇದೆ? ಯಾಕೆಂದರೆ ಇದು ಒಂದು ಸಮೂಹ ದೇವಾಲಯಗಳಿರುವಂಥ ಜಾಗ. ಅಂದರೆ ಮೊದಲನೇದಾಗಿ ಪಂಚಮುಖಿಯ ದರ್ಶನ ಮುಗಿಸಿ
ನಂತರ ಆದಿಶೇಷ, ನಂತರ ಕುಮಾರಸ್ವಾಮಿ, ಈ ಥರ ಪದ್ಧತಿ ಏನಾದರೂ ಇದೆಯಾ? ಯಾವ ಪೂಜೆ ಮಾಡಬೇಕು, ಎಲ್ಲಿ ಹೋಗಬೇಕಾದ್ರೂ, ಯಾವ ದೇವಸ್ಥಾನಕ್ಕೆ ಹೋದರೂ ಪ್ರಧಾನವಾಗಿ ಗಣಪತಿ. ಹೌದು. ಗಣಪತಿ ನಮಸ್ಕಾರ ಮಾಡಿಕೊಂಡೇ ಹೋಗಬೇಕು. ಆಗ ಆ ದೇವಸ್ಥಾನ ಪ್ರಾರಂಭದಲ್ಲೇ ಅದನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಆ ಮುಂಚೆ ಅಲ್ಲಿ ಮೇಲ್ಗಡೆ ಸುಬ್ರಹ್ಮಣ್ಯ ಅಲ್ಲ, ಅದು ಸುಬ್ರಹ್ಮಣ್ಯ ಆನಂತರ ಕಾಲಾನಂತರ ಆಗಿರೋದು, 56ನೇ ಇಸ್ವಿ ನಂತರ. ಅದಕ್ಕೆ ಮುಂಚೆ ಜಯಮೃತ್ಯುಂಜಯೇಶ್ವರ ದೇವಸ್ಥಾನ ಅಂತ ಇದ್ದಿದ್ದದು. ಅದು ಕೆಂಪೇಗೌಡರ ಕಾಲದ ದೇವಸ್ಥಾನ. ಮೈಸೂರು ಮಹಾದೇವಿ ಈ ಸುತ್ತಮುತ್ತಲಿರೋ ಜಮೀನೆಲ್ಲ ಮೈಸೂರು ಮಹಾದೇವರು ದತ್ತಿ ಕೊಟ್ಟಿದ್ದರು. ಆವಾಗ ಆನಂತರ 1956ನೇ ಇಸ್ವಿ ನಂತರ ಸ್ವಲ್ಪ ತಮಿಳು ಜನ ಜಾಸ್ತಿ ಬರೋಕ್ಕೆ ಶುರು ಆದ ನಂತರ ಒಂದು ವೇಲ್ ಪ್ರತಿಷ್ಠೆ ಮಾಡಿ ಸುಬ್ರಹ್ಮಣ್ಯ ಪ್ರತಿಷ್ಠೆ ಮಾಡಿದರು. ನಂತರ ಕುಮಾರಸ್ವಾಮಿ, ಅದೇ ಸುಬ್ರಹ್ಮಣ್ಯ ಕುಮಾರಸ್ವಾಮಿ ಅಂತ. ಅಂದರೆ ಅವರಿಗೆ ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ ಸುಬ್ರಹ್ಮಣ್ಯ ಅಂದರೆ ಬಹಳ ವಿಶೇಷ ಅವರಿಗೆ. ಈ ಪಳನಿ ಆಗಿ ತಿರುತ್ತಣಿ ಆದರೆ ಬೆಟ್ಟದ ಮೇಲೆ. ಪಂಚಮುಖಿ ಗಣೇಶನಿಗೆ ಅಂತ ವಿಶೇಷವಾದಂಥ ಪೂಜೆಗಳು ಹಾಗೂ ಉತ್ಸವಗಳೇನಾದರೂ ಇದೆಯಾ? ವಿಶೇಷ ಪೂಜೆ ಅಂದರೆ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿ ಅಂತ ನಡೀತದೆ. ಅದು 1975ರಲ್ಲಿ ಶುರು ಆಯಿತು ಇಲ್ಲಿ. ಬೆಂಗಳೂರಿನಲ್ಲಿ ಸಾಮೂಹಿಕವಾಗಿ ಸಂಕಷ್ಟಹರ ಚತುರ್ಥಿ ಪೂಜೆ ನಡೀತಾ ಇರಲಿಲ್ಲ ಆವಾಗ. ಪ್ರಪ್ರಥಮವಾಗಿ ಪಂಚಮುಖಿಯಲ್ಲಿ ಶುರು ಮಾಡಿದ್ದು. ಈಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದು ಪೌರ್ಣಮಿಯಾಗಿ 3ನೇ ಅಥವಾ 4ನೇ ದಿವಸ ಬರುತ್ತೆ. ಅದು ಪ್ರಪ್ರಥಮ ಇಲ್ಲಿ 75ರಲ್ಲಿ ಶುರು ಆಯಿತು. ಅನುಚಾನವಾಗಿ ನೋಡ್ಕೊಂಡು ಬರ್ತಾ ಇದೆ. ಈಗ ತಾವು ಪೂಜೆ ಮಾಡೋಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯಿತು? ನಾನು 1984ನೇ ಇಸ್ವಿನಲ್ಲಿ ಸೇರಿಕೊಂಡೆ ಇಲ್ಲಿ. 84ರಿಂದ ಇಂದಿನವರೆಗೆ ಇದ್ದೀನಿ ಇಲ್ಲಿ. ಇದಕ್ಕೆ ಮುಂದೆ 75ನೇ ಇಸ್ವಿವರೆಗೆ ಸಿದ್ಧಾಂತ ಶಿವಶಂಕರ ಶಾಸ್ತ್ರಿಗಳ ಮಗ ಮತ್ತು ಮೊಮ್ಮಗ ಮಾಡ್ತಾಯಿದ್ರು. ಅಂದರೆ ಕುಮಾರಸ್ವಾಮಿ ದೇವಸ್ಥಾನ ಅರ್ಚಕರು ಅವ್ರು ಮಾಡ್ತಾಯಿದ್ರು. 75ರಲ್ಲಿ ಅವ್ರು ಆಗೋದಿಲ್ಲ ಬಿಟ್ಟಮೇಲೆ ನಮ್ಮ ತಂದೆಯವ್ರು ಬಂದು ಇಲ್ಲಿ ಬಂದು ಸೇರಿ ಪೂಜೆ ಮಾಡಿದರು. ಅವರು ಅವ್ರ ಹೆಸರು ರಾಮಚಂದ್ರ ಭಟ್ ಅಂಥೇಳಿ. ಅವರು 84ರಿಂದ 86ನೇ ಇಸ್ವಿಯೊಳಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ರು. ಇದನ್ನು ತುಂಬ ಸಣ್ಣದಾಗಿತ್ತು ದೇವಸ್ಥಾನ. ಒಂದು 5 ಅಡಿ ಪ್ರಾಕಾರ ಇತ್ತು, ಕಲ್ಲು ಚಪ್ಪಡಿದು. ಆವಾಗ ಬರೀ 5 ಅಡಿ ಪ್ರಾಕಾರ ಇಲ್ಲಿಂದ ಇಲ್ಲಿವರೆಗೆ. ಅದನ್ನು ಭಕ್ತಾದಿಗಳ ಸಹಾಯದಿಂದ ದೊಡ್ಡದಾಗಿ ಮಾಡಿದರು. ಆಮೇಲೆ ತುಂಬ ಪ್ರಶಾಂತವಾದಂಥ ವಾತಾವರಣ ಸುತ್ತಮುತ್ತಲು. ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಇಷ್ಟೊತ್ತು ತಾವೆಲ್ಲರೂ ಕೂಡ ಪಂಚಮುಖಿ ಗಣಪತಿಯ ವಿಶೇಷವಾದಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈಗ ಉದ್ಭವ ಆದಿಶೇಷ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬಹಳ ಅಚ್ಚರಿಗಳನ್ನು ಒಳಗೊಂಡಂತಹ ಈ ವಿಶೇಷವಾದ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ವೆಂಕಟರಮಣ ಭಟ್ ಅವರಿದ್ದಾರೆ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಹೆಸರಲ್ಲೇ ಉದ್ಭವ ಅನ್ನೋದಿದೆ. ಹೌದು ಇದೆ. ಹಾಗೆ ಇದು ಯಾವಾಗ ಉದ್ಭವ ಆಗಿದ್ದು? ನಮೋ ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಅಂತ ವೇದ ಮಂತ್ರ ಇದು. ಅತಳ ಸುತಳ ಪಾತಾಳದಲ್ಲಿ, ಅಂತರಿಕ್ಷ, ಭೂಮಿ, ಆಕಾಶದಲ್ಲಿ ಎಲ್ಲ ಕಡೆ ಸರ್ಪರಾಜನಿದ್ದಾನಂತೆ. ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂಥ ದೈವ ಅಂತ ಹೇಳಿದ್ರೆ ಒಂದು ನಾಗಪ್ಪ, ಇನ್ನೊಂದು ಗೋಮಾತೆ. ಎರಡು ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವತೆಗಳು, ಮತ್ತೆಲ್ಲ ಮೂರ್ತಿ ಸ್ವರೂಪವಾಗಿ ಕಾಣುವಂಥ ದೇವತೆಗಳು. ಇದು ಹಿಂದೆ ನರಹರಿ ರಾಯರ ಗುಡ್ಡ ಅಂತ ಈ ಕ್ಷೇತ್ರಕ್ಕೆ ಹೆಸರು. ಇವಾಗ ಹನುಮಂತನಗರ ಅಂತ ಆಗಿದೆ. ಇದು ಮುಂಚೆ ಸುಂಕೇನಹಳ್ಳಿ ಅಂತ ಹೆಸರು ಇದಕ್ಕೆ. ಈ ಸುತ್ತಮುತ್ತ ಎಲ್ಲ ಪ್ರದೇಶ ಬರೀ ಕಾಡು, ಗುಡ್ಡ, ಬಂಡೆ. ಈ ಮೆಟ್ಲು ಕೂಡ ಒಂದು ಕಾಲದಲ್ಲಿ ಇರಲಿಲ್ಲ ಈ ದೇವಸ್ಥಾನಕ್ಕೆ. ಅಂದರೆ ಎಲ್ಲ ಗುಡ್ಡ ಹತ್ಕೊಂಡು ಕಲ್ಲು ಬಂಡೆ ಹತ್ಕೊಂಡೇ ಬರ್ತಾಯಿದ್ರು. ಮೇಲ್ಗಡೆ ನರಹರಿ ರಾಯರು ಹಿಂದೆ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ನರಹರಿ ಗುಡ್ಡ ಅಂತ ಮೂಲ ಹೆಸರು ಇದಕ್ಕೆ. ಇದು ಕೆಂಪೇಗೌಡರ ಕಾಲದಲ್ಲೇ ಉದ್ಭವ ಆಗಿದೆ ಅಂತ ಪ್ರತೀತಿ. 1975ರಲ್ಲಿ ಇದೇ ದೇವಸ್ಥಾನದಿಂದ ಕೆಳಗಡೆ ಮಹಿಳಾ ಸಹಕಾರಿ ಸಂಘ ಅಂತೇಳಿ ಅವರ ಅಧ್ಯಕ್ಷರಾದಂಥ ಪದ್ಮವ್ನವರು, ಅವ್ರ ಮನೆ ಇಲ್ಲೇ ಇತ್ತು ಹಿಂದೆ. ಅವರಿಗೆ ಈ ನಾಗಪ್ಪ ಕನಸಿನಲ್ಲಿ ಹೋಗಿ, ನಾನು ಈ ಕಡೆ ಹೀಗೆ ಉದ್ಭವ ಆಗಿದ್ದೇನೆ, ನನಗೆ ಇಲ್ಲಿ ಒಂದು ಗುಡಿ ಕಟ್ಕೊಡ್ಬೇಕು ಅಂತೇಳಿ ಅವ್ರಿಗೆ ಕನಸು ಬಿತ್ತಂತೆ. ಆ ಪ್ರಕಾರವಾಗಿ ಅವರು ಮರುದಿವಸ ಅವರಿಗೆ
ಇಲ್ಲಿ ಬಂದು ನೋಡಿದಾಗ ಬಂಡೆಯಲ್ಲಿ ನಾಗರಾಜ ಸ್ವಯಂಭೂ ಬಂದಿರುವಂಥದ್ದು, ಯಾರು ಕೆತ್ತನೆ ಮಾಡಿದ್ದಲ್ಲ, ಅದು ಹೇಗೆ ಬಂದಿದೆ ಹಾಗೇ ಇದೆ. ಆ ಕಾಲದಲ್ಲಿ ಬಂದು ಅದಕ್ಕೆ ಮುಂಚೆ ಜನ ಬಂದು ಅವರವರೇ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ತೆಂಗಿನ ಗರಿ ಹಾಕಿ ಒಂದು ಪೂಜೆ ಮಾಡಿ ಒಂದು ಸ್ಥಾನ ಕೊಟ್ಟಿದ್ರು. ಪದ್ಮಮ್ಮನವರು 75ರಲ್ಲಿ ಇದಕ್ಕೆ ಒಂದು ಪ್ರತಿಷ್ಠಾಪನೆ ಗರ್ಭಗುಡಿ ಒಂದು ಆಕಾರ ಮಾಡಿಕೊಟ್ರು. 75ರಲ್ಲಿ ಗೋಕರ್ಣ ಕ್ಷೇತ್ರದಿಂದ ಮಾಣೇಶ್ವರ ಭಟ್ರು ಅಂತ ಅವರು ನಮ್ಮ ಚಿಕ್ಕಪ್ಪನವರೇ, ಈಗ ಹೋದ ತಿಂಗಳು ಸ್ವರ್ಗಸ್ಥರಾಗಿದ್ದಾರೆ. ಅಮೋಘವಾಗಿ ಅತಿಶಯವಾಗಿ ಸಾಧಾರಣ ಒಂದು 75ರಿಂದ ಮೊನ್ನೆವರೆಗೂ ಹೆಚ್ಚು ಕಮ್ಮಿ 48 ವರ್ಷ ಅಖಂಡ ಸೇವೆಯನ್ನು ಮಾಡಿದ್ದಾರೆ. ಅವರು ಬರುವಾಗ ಬರೀ ಗರ್ಭಗುಡಿ ಅಷ್ಟೇ ಇದ್ದಿದ್ದು ದೇವಸ್ಥಾನ. ಅಂದರೆ ಇದಿಷ್ಟು ಜಾಗ ಇಷ್ಟು ಜಾಗ ಮಾತ್ರ, ಈ ಚೌಕ ಪ್ರಾಕಾರ ಏನು ಕಾಣುತ್ತೆ ದೇವಸ್ಥಾನದ ಗರ್ಭಗುಡಿ ಅಷ್ಟೇ ಇದ್ದಿದ್ದು. ಎಲ್ಲ ಭಕ್ತರನ್ನು ಹಿಡ್ಕೊಂಡು ಒಂದು ಜೀರ್ಣೋದ್ಧಾರ ಮಾಡಿದರು. 25 ವರ್ಷ 24 ವರ್ಷ ಆಯಿತು ನಾನು ಸೇವೆ ಶುರು ಮಾಡಿ. ನಾವು ಮಾಡ್ತೆ ಅನ್ನೋದಕ್ಕಿಂತ ಅವನು ಮಾಡಿಸ್ಕೊಳ್ತಾ ಇದೆ ಅನ್ನೋದು ಭಾಳ ವಿಶೇಷ ಅಂತ ನನ್ನ ಮನಸ್ಸಿಗೆ ಕಾಣ್ತಾ ಇದೆ. ಅನಾದಿ ಕಾಲದಿಂದಂಥ ಒಂದು ಭಗವಂತ ಸ್ವಯಂಭೂ ತಾನಾಗೇ ಬಂದಿರುವಂಥದ್ದು. ಮಂಗಳವಾರ ಇಲ್ಲಿ ವಿಶೇಷ ಸ್ವಾಮಿಗೆ ವಾರ ಲೆಕ್ಕದಲ್ಲಿ ಅಂದರೆ ವಿಶೇಷವಾದಂಥ ಪೂಜೆಗಳು ಮಂಗಳವಾರ, ವಾರದ ವಿಶೇಷ ಮಂಗಳವಾರ. ಅಮಾಸೆ ಆದಮೇಲೆ ಬರುವಂಥ ಶುಕ್ಲ ಪಕ್ಷದ ಷಷ್ಠಿ ತಿಂಗಳಲ್ಲಿ ಆಭರಣ ಎಲ್ಲ ಹಾಕ್ತೀವಿ. ವಿಶೇಷವಾದ ಪೂಜೆ, ಹೋಮ ಅಭಿಷೇಕಗಳು, ಅಲಂಕಾರಗಳು ಮತ್ತು ವಿಶೇಷವಾಗಿ ಅಷ್ಟಾವಧಾನ ಮಹಾಸೇವೆ, 12 ಗಂಟೆ ಮಹಾಮಂಗಳಾರತಿ ನಂತರ ಭಕ್ತ ಮಹಾಜನರಿಗೆಲ್ಲ ಪ್ರಸಾದ ವಿತರಣೆ, ಸೇವೆಗಳು ಎಲ್ಲ ಇರ್ತವೆ. ಮಾಸದಲ್ಲಿ ಒಂದು ಸಾರಿ ವಿಶೇಷ. ಮತ್ತು ಶ್ರಾವಣ ಮಾಸದ ನಾಗರ ಪಂಚಮಿಯಲ್ಲಿ ಭಾಳ ವಿಶೇಷವಾದ ಪೂಜೆ ನಡೆಯುತ್ತೆ. ಸಹಸ್ರಾರು ಭಕ್ತಾದಿಗಳು ಬಂದು ಸೇವೆ ಮಾಡ್ತಾರೆ. ಹೀಗೆ ಇಲ್ಲಿ ವಿಶೇಷವಾಗಿ ಮಂಗಳವಾರ ಸೇವೆ ಮಾಡೋರು ಮತ್ತು ಇದೆಲ್ಲ ಆಯ್ತಲ್ಲ, ಇದರ ಜೊತೆಯಲ್ಲಿ ಕೂಡ ರಾಹು ದೋಷ, ಕುಜ ದೋಷ ಸಂಬಂಧಪಟ್ಟಂಥ ಸೇವೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಸ್ವಾಮಿಗಳು ಯಾರು ಹರಕೆ ಹೊಡ್ಕೊಂಡು ಹೋಗಿದ್ದಾರೆ ಅವರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಆಗಲೇ ತಮ್ಮ ಜೊತೆ ಮಾತಾಡ್ತಿದ್ದಾಗೆ ತಾವು ಹೇಳ್ತಾ ಇದ್ರಿ, ಈಗಲೂ ಕೂಡ ಇಲ್ಲಿ ನಾಗರಾಜನ ಸಂಚಾರ ಮತ್ತು ಕೆಲವು ಹಾವುಗಳ ಸಂಚಾರ ಇದ್ದೇವೆ ಅಂತ. ಅಲ್ಲ, ಇದು ಹೇಗೆ ಅಂದರೆ ಆ ಟೈಮಲ್ಲಿ ಪೂಜೆ ಏನಂತ ಹೇಳಿದ್ರೆ ಸನ್ನಿಧಾನವೇ ಅವಂದು. ಹೌದು, ಅವನ ಸನ್ನಿಧಾನ ನಾವಿದ್ದೇವೆ. ಹಾಗಾಗಿ ಅವ್ರ ಮನೆಗೆ ಅವ್ರು ಬರೋದು ವಿಶೇಷನೇ ಏನಲ್ಲ. ಅವನ ಸನ್ನಿಧಾನ ನಾವಿದ್ಕೊಂಡು ಅವ್ನು ಬರ್ತಾ ಇವತ್ತು ಕೂಡ ಬೆಳಗ್ಗೆ ಬಂದಿತ್ತು. ಇವತ್ತು ಕೂಡ ಬೆಳಗ್ಗೆ ಮರಿಗಳು ದೊಡ್ಡದು ಎಲ್ಲ ಬರ್ತಾ ಇರ್ತವೆ. ನಾವು ಅದನ್ನು ಹಿಡಿದ್ಬಿಟ್ಟು ಸಂರಕ್ಷಣೆ ಮಾಡಿ ಪುನಃ ತಗೊಂಡು ಹೊರಗಡೆ ಬಿಡ್ತೀವಿ. ಹಾಗಾಗಿ ಅವನ ಜಾಗಕ್ಕೆ ಅವನು ಬರುವಂಥದ್ದು ವಿಶೇಷ ಏನಿಲ್ಲ. ಅದು ಬರ್ತಾನೆ ಇರ್ತದೆ, ಸಂಚಾರ ಬರ್ತಾನೆ. ನಿತ್ಯ ಆತನ ಸಂಚಾರ ಇಲ್ಲ, ಹಾಗೇನಿಲ್ಲ, ನಿತ್ಯ ಏನಿಲ್ಲ. ಅದು ಯಾವಾಗ ಬರುತ್ತೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಬರ್ತಾನೆ ಇರುತ್ತೆ. ಒಟ್ಟಿನಲ್ಲಿ ಸಂಚಾರ ಅಂತೂ ಇದೆ, ಶಕ್ತಿ ಇದೆ. ಯಾವುದೋ ಒಂದು ಶಕ್ತಿ ಇಂದನೇ ಒಂದು ಈ ಸ್ವಾಮಿ ಸನ್ನಿಧಿಯಲ್ಲಿ ಬಂದಂಥ ಭಕ್ತಾದಿಗಳು ನಡ್ಕೊಂಡು ಹೋಗ್ತಾ ಇರುವಂಥದ್ದು ಎಲ್ಲ ಭಕ್ತರಿಗೂ ಒಳ್ಳೆಯದಾಗುವಂಥದ್ದು. ಆಮೇಲೆ ಇಲ್ಲಿ ನೋಡ್ತಿದ್ದಂಗೆ ಈ ಕಡೆ ಗಣೇಶನ ಮೂರ್ತಿ ಅನ್ನಿಸ್ತಿದೆ, ಈ ಕಡೆ ನಾಗಪ್ಪಂದು, ಮತ್ತೆ ಮಧ್ಯ ನಾಗಪ್ಪನೇ. ಏನಂತ ಹೇಳಿದ್ರೆ ವಿಶೇಷ, ಒಂದೇ ಒಂದು ಬಂಡೆಯಲ್ಲಿ ಈ ಕಡೆ ಗಣೇಶನ ಸೊಂಡಿನ ಆಕಾರವಾಗಿ ಬಂದಿದೆ. ಈ ಕಡೆಗೆ ಪ್ರಧಾನವಾಗಿ ಒಂದು ಹೆಡೆ ಕಾಣ್ತಾ ಇದೆ ನಿಮಗೆ. ಮತ್ತು ಈಗೆಲ್ಲ ಅಲಂಕಾರ ಮಾಡೋದ್ರಿಂದ ಮಧ್ಯ ಎಲ್ಲ ಹೆಡೆಗಳು, ಇಲ್ಲಿ ಬಾಲ ಎಲ್ಲ ಹೆಡೆಗಳು ಹಿಂದೆ ಮುಂದ್ಗಡೆ ಉದ್ಭವ ಆಗಿದೆ. ಹೌದು, ಅದೇ ಕಲ್ಲು, ಇದೇ ಬಂಡೆಯಲ್ಲಿ ಹಿಂದ್ಗಡೆನೂ ಉದ್ಭವ ಆಗಿದೆ. ಅದೇ ಎಲ್ಲ ಹೆಡೆಗಳು ಕಾಣಿಸ್ತಾ ಇರೋದು. 7 ಹೆಡೆ ಬಂದಿರೋದ್ರಿಂದ ಇದಕ್ಕೆ ಆದಿಶೇಷ ಅಂತ ನಾಮಕರಣ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. 7 ಹೆಡೆ ಇರುವವನು ಆದಿಶೇಷ ಅಂತ. ವಿಷ್ಣು ಮಲ್ಕೊಂಡಿರುವಂಥ ಆದಿಶೇಷ, ಭೂಮಿಯನ್ನು ಹೊತ್ತಿರುವಂಥ ಆದಿಶೇಷ. ಹಾಗಾಗಿ ಆದಿಶೇಷ ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ. ಈತನಿಗೆ ವಿಶೇಷವಾದಂಥ ಉತ್ಸವಗಳು ಏನಾದರೂ ಇದೆಯಾ? ಇಲ್ಲ, ನಮ್ಮಲ್ಲಿ ಉತ್ಸವ ಅಂಥದ್ದು ಯಾವುದೂ ಇಲ್ಲ. ಈ ಪ್ರತಿ ತಿಂಗಳಲ್ಲಿ ಮಾಡುವಂಥ ಷಷ್ಠಿ ಪೂಜೆ ಭಾಳ ವಿಶೇಷವಾಗಿರ್ತದೆ. ವರ್ಷಗಳಲ್ಲಿ ನಾಗರ ಪಂಚಮಿ ವಿಶೇಷವಾದ ಹಬ್ಬ ಇರ್ತದೆ. ಬೇರೆ ಯಾವುದೇ ರೀತಿಯಾಗಿ ಉತ್ಸವ, ರಥೋತ್ಸವ ಯಾವುದು ಇಲ್ಲಿ ಇರೋದಿಲ್ಲ. ವಿಶೇಷವಾಗಿ ಅಭಿಷೇಕಗಳು, ಪವಮಾನ ಅಭಿಷೇಕ ಭಾಳ ವಿಶೇಷ. ನಾಗಪ್ಪನಿಗೆ ಒಂದು ಆಂಜನೇಯನಿಗೆ ಬಿಟ್ಟು ನಾಗಪ್ಪನಿಗೆ ಪವಮಾನ ಅಭಿಷೇಕ ಭಾಳ ವಿಶೇಷವಾದಂಥದ್ದು. ಪ್ರತಿ ತಿಂಗಳಲ್ಲಿ ಕೂಡ ಸ್ವಾಮಿಗೆ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಪವಮಾನಾಭಿಷೇಕ ಮತ್ತು ಅಲ್ಲಿ ಹೋಮ ಪ್ರತಿ ತಿಂಗಳು ಯಾವ ಭಕ್ತಾದಿಗಳು ಇಲ್ಲದರೂ ಕೂಡ ದೇವಸ್ಥಾನದಿಂದ ಅರ್ಚಕರಿಂದ ಅದು ನಡ್ಕೊಂಡ್ಬಂದಿದೆ. ಅದೇ ರೀತಿಯಾಗಿ ಗಣಪತಿ ಹೋಮ, ನವಗ್ರಹ ಹೋಮ, ಹೋಮಾನ ಹೋಮ ಪ್ರತಿ ತಿಂಗಳು ಕೂಡ ಷಷ್ಠಿಲಿ ನಾವು ಮಾಡ್ತೇವೆ. ಆ ರಕ್ಷಣೆಲ್ಲ ಭಕ್ತರಿಗೆ ಕೊಡ್ತೇವೆ. ಇಷ್ಟೊತ್ತು ವಿಶೇಷವಾದಂಥ ಬಹಳ ಅಚ್ಚರಿ ಪಡುವಂಥ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಆಶೀರ್ವಾದ ಹಾಗೂ ಈ ಆದಿಶೇಷನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಖಂಡಿತ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.
ನಾನು ಯಾರು ಅನ್ನೋ ಒಂದು ಜಿಜ್ಞಾಸೆ ಅಥವಾ ದೇವರಿದ್ದಾನ ಇಲ್ವಾ ಅನ್ನೋ ಪ್ರಶ್ನೆ ಖಂಡಿತ ನನ್ನಲ್ಲಿ ಯಾವತ್ತೂ ಸುಳಿದಿಲ್ಲ. ಬಿಕಾಸ್ ನಾನು ನನ್ನ ಹೆಸರು ಅಂತ ಒಂದು ಕೊಟ್ಟ ಮೇಲೆ ನಮ್ಮ ತಂದೆ ತಾಯಿಗಳು ಅವರೇ ನನ್ನ ಪಾಲಿನ ದೇವರು, ನನ್ನ ಒಡ ಹುಟ್ಟಿದವರು, ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರು, ಎಲ್ಲರಲ್ಲೂ ಪ್ರತಿಯೊಂದು ವ್ಯಕ್ತಿಯಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಗಿಡ ಮರ ಬಳ್ಳಿ ಎಲ್ಲ ಮತ್ತು ನಗುನಗುವ ಹೂಗಳಲ್ಲಿ ಎಲ್ಲದರಲ್ಲೂ ಆ ಭಗವಂತನ ಕಾಣೋದು ನನ್ನ ಒಂದು ನಂಬಿಕೆ. ಎಷ್ಟೋ ಕಷ್ಟ ಸಮಯಗಳಲ್ಲಿ ಹಲವಾರು ರೂಪಗಳಲ್ಲಿ ನನಗೆ ಭಗವಂತ ಕಾಣಿಸ್ಕೊಂಡಿದ್ದಾನೆ. ಚಂದ್ರಿಗೆ ಆರೋಗ್ಯದ ಸಮಸ್ಯೆ ಆಗಿ ಅವರು ನಮ್ಮ ಕೈ ಬಿಟ್ಟೇ ಹೋಗ್ತಾರೆ ಅಂತ ಡಾಕ್ಟ್ರು ಹೇಳಿದಂಥ ಒಂದು ಪ್ರಸಂಗ ಬಂತು. ಅಂಥ ಸಮಯದಲ್ಲಿ ಅದ್ಭುತವಾದ ಕಲಾವಿದರು ವಿಷ್ಣುವರ್ಧನ್ ಸರ್ ಅವರ ರೂಪದಲ್ಲಿ ನಮ್ಮನ್ನು ಕಾಪಾಡಿದ್ರು ಭಗವಂತ. ಹಾಗೆ ಇಷ್ಟೋ ನಮ್ಮ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆ ಆಯಿತು, ಅಡಚಣೆ ಆಯಿತು, ಹಾಗೆಂದಾಗೆಲ್ಲ ಯಾರ್ದೋ ಒಂದು ರೂಪದಲ್ಲಿ ಬಂದು ನಮ್ಮ ಕೈ ಹಿಡಿತಾನೆ, ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾನೆ ಆ ಭಗವಂತ. ಅವನಲ್ಲಿ ನಂಬಿಕೆ, ಶ್ರದ್ಧೆ, ಭಕ್ತಿ ಇದ್ದರೆ ಸಾಕು, ಎಲ್ಲವನ್ನು ಅವನು ತೂಗಿಸ್ಕೊಂಡು ಹೋಗ್ತಾನೆ. ನಮ್ಮ ಕೆಲಸ, ನಮ್ಮ ಕಾರ್ಯವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೆ. ನಾನು ಆರಾಧಿಸೋ ದೇವರು ಅಂದರೆ ಹಲವಾರು ದೇವರುಗಳನ್ನ ನಾನು ಆರಾಧಿಸ್ತೀನಿ. ಆಮೇಲೆ ಮುಕ್ತಿನಾಗ ದೇವಸ್ಥಾನಕ್ಕೆ ನಾವು ಆಗಾಗ ಪೂಜೆಯನ್ನು ಸಲ್ಲಿಸಿ ಅವನಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೂಡ ಕೇಳ್ಕೊತಾ ಇರ್ತೀವಿ. ಅದನ್ನು ಖಂಡಿತ ನೆರವೇರಿಸ್ಕೊಟ್ಟಿದ್ದಾನೆ ಭಗವಂತ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಮತ್ತು ಹಲವಾರು ನಮ್ಮ ಜೀವನದಲ್ಲಾದ ಪವಾಡಗಳನ್ನ ನೋಡ್ತಾ ಇದ್ದರೆ ನಿಜಕ್ಕೂ ಭಗವಂತ ಎಲ್ಲ ರೂಪದಲ್ಲೂ ಇದ್ದಾನೆ. ನನಗೆ ಮುಕ್ತಿನಾಗನಾಗಿ ನನ್ನನ್ನು ಆಶೀರ್ವದಿಸ್ತಾ ಇದ್ದಾನೆ ಅಂತ, ಮತ್ತು ಪ್ರತಿಯೊಬ್ಬ ಜೀವರಾಶಿಯಲ್ಲೂ ಕೂಡ ಅವನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಪಂಚಮುಖಿ ಗಣಪತಿ ಹಾಗೂ ಉದ್ಭವ ಆದಿಶೇಷ ಈ ದೇವಾಲಯಗಳ ದರ್ಶನ ಹಾಗೂ ಆಶೀರ್ವಾದವನ್ನು ತಪ್ಪದೆ ಪಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೋರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.